Hello guys, this is Arundhati. Maybe ಇದು ಫಸ್ಟ್ ಟೈಮ್ ಈ ಯೂಟ್ಯೂಬ್ ಚಾನಲಲ್ಲಿ ನಾನು ಅಪಿಯರೆನ್ಸ್ ಆಗಿದ್ದು ಆ್ಯಂಡ್ ದಿಸ್ ಈಸ್ ಮೈ ಫಸ್ಟ್ ವ್ಲಾಗ್ ಇನ್ ದಿಸ್ ಚಾನಲ್. ನಾನು ಈ ಚಾನಲ್ ತೆಗೆದು 3 years ಆಯಿತು ಆಲ್ಮೋಸ್ಟು. ಬಟ್ ಆವಾಗ ನಾನು ಫಸ್ಟು DIY ಮಾಡ್ತಿದ್ದೆ, DIY ವೀಡಿಯೋಸ್ ಮಾಡ್ತಿದ್ದೆ. ಬಟ್ ನಾವು ಆಫ್ಟರ್ ಸಮ್ ಡೇಸ್ ಸ್ವಲ್ಪ ದಿನ ಆದಮೇಲೆ ಬಿಟ್ಬಿಟ್ಟೆ, ನಾನು ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ. ಸೊ ಇವಾಗ ಆಫ್ಟರ್ 2.5 years ರಿಯಲೈಸ್ ಆಯಿತು, ಓಕೆ ಯಾಕೆ ನಾವು ತಿರ್ಗಾ ರೀಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ ಅದರಿಂದ ಇವತ್ತು ತಿರ್ಗಾ ನನ್ನ ವ್ಲಾಗ್ಸ್, ನನ್ನ ಚಾನಲ್ನ ನಾನು ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಚಾನಲಲ್ಲಿ ನೀವು ಆಲ್ಮೋಸ್ಟ್ ವ್ಲಾಗ್ಸ್ ನೋಡ್ಬೋದು, ಎಂಟರ್ಟೈನ್ಮೆಂಟ್ ವೀಡಿಯೋಸ್ ನೋಡ್ಬೋದು, DIY ವೀಡಿಯೋಸು ನೋಡ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಾನು ಭರವಸೆ ಕೊಡ್ತೀನಿ, ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಮತ್ತು ಯಾರು ಹೊಸ ವ್ಯೂವರ್ಸು, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಅದು ನಿನ್ನೆ ವ್ಲಾಗ್ ಮಾಡಿದ್ದು, ಇದು ಬೆಳಗ್ಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ವ್ಲಾಗ್ ಮಾಡೋ ಕಾರಣ ಏನಕ್ಕೆ ಅಂತಂದರೆ, ಇವತ್ತು ನಾಳಿದ್ದು ಎಲ್ಲ ಹೋಗ್ತಾಯಿದ್ದೀವಿ ನಾನು ಮತ್ತು ನಮ್ಮ ಫ್ಯಾಮಿಲಿ ಫುಲ್ಲು. ಎಲ್ಲಿ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ಈಗಂತೂ ನಾನು ಹೇಳೋದಕ್ಕೆ ಹೋಗಲ್ಲ. ಓಕೆ, ಸೊ ಲಾಸ್ಟ್ವರೆಗೂ ನೋಡಿ ವಿಡಿಯೋ, ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ. ಆ್ಯಂಡ್ ಈಗ ತಾನೇ ಜಸ್ಟ್ ಎಲ್ಲ ರೆಡಿಯಾಗಿದ್ದೀವಿ, ಬ್ರೇಕ್ಫಾಸ್ಟ್ ಮಾಡಬೇಕು. ಯಾರು ಹೋಗ್ತಿರೋದು ಅಂದರೆ ನಾನು, ನಮ್ಮ ಹಸ್ಬೆಂಡ್, ಅತ್ತೆ ಮಾವ, ಅಕ್ಕ ಮತ್ತು ಅವ್ರ ಹಸ್ಬೆಂಡ್ ಒಂದು ನೆಕ್ಸ್ಟ್ ಡೇ ಜಾಯ್ನ್ ಆಗ್ತಾರೆ. ಇವತ್ತು ಜಾಯ್ನ್ ಆಗೋಲ್ಲ, ಯಾಕಂದರೆ ಏನೋ ಕೆಲಸ ಇರೋದ್ರಿಂದ. ಓಕೆ, ಸೊ ಇಷ್ಟು ಜನ ಹೋಗ್ತಾಯಿದ್ದೀವಿ. ಆ್ಯಂಡ್ ಇನ್ನೊಂದು ಮಾನವ್ ಎಲ್ಲ ತೋರಿಸ್ತೀವಿ ಇವಾಗ. ಸದ್ಯಕ್ಕೆ ಇನ್ನೂ ರೆಡಿ ಆಗಿಲ್ಲ. ಸೊ ನಾನು ರೆಡಿ ಆಗಿದ್ದೀನಿ ಆ್ಯಂಡ್ ಸೂಟ್ ಕೇಸ್ ಕೂಡ ಫುಲ್ ಪ್ಯಾಕ್ ಆಗಿದೆ. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಏರ್ಪೋರ್ಟ್ಗೆ ಹೋಗಬೇಕು, ಯಾಕಂದರೆ ಫ್ಲೈಟ್ ಬಂದು 1 ಗಂಟೆ ಇರೋದು, ನಾವು ಇಲ್ಲಿ 11 ಗಂಟೆಗೆ ಬಿಡಬೇಕು. ಸೊ ಓಕೆ, ಬ್ರೇಕ್ಫಾಸ್ಟ್ ಮಾಡಾದ್ಮೇಲೆ ಎಲ್ಲರನ್ನೂ ನಿಮ್ಮನ್ನ ಮೀಟ್ ಮಾಡಿಸ್ತೀನಿ, ಏನೇನು ಮಾಡ್ತಿದ್ದಾರೆ ಅಂತ. ಓಕೆ, ಈಗ ತಾನೇ ಬ್ರೇಕ್ಫಾಸ್ಟ್ ಆಯಿತು. ಸೊ ಔಟ್ಫಿಟ್ ಕೂಡ ಚೇಂಜ್ ಮಾಡಿಬಿಟ್ಟೆ. ಇವಾಗ ಎಲ್ಲರೂ ಮೀಟ್ ಮಾಡಿಸೋಣ. ಎಲ್ಲರೂ ಬ್ರೇಕ್ಫಾಸ್ಟ್ ಆಗಿದೆ, ಎಲ್ಲರೂ ರೆಡಿಯಾಗಿದ್ದಾರೆ. ಓಕೆ, ಲೆಟ್ಸ್ ಗೋ. ದಿಸ್ ಈಸ್ ಮೈ ಹಸ್ಬೆಂಡ್. ಹೇಗಿದೆ? ನಾನು ಇನ್ನೂ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿಲ್ಲ. ಸರ್ಪ್ರೈಸ್ ಇದು. ಸೊ ಎಲ್ಲ ರೆಡಿಯಾಗಿದ್ದೀವಿ. ಸೊ ನಾನು ಈಗ ತಿರ್ಗಾ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನು ಅನಿಸ್ತಿದೆ? ಓಕೆ, ಇವರು ನಮ್ಮ ಅತ್ತೆ. ಹಾಯ್. ಇವರು ರೆಡಿಯಾಗಿದ್ದಾರೆ, ಫುಲ್ಲು ರೆಡಿಯಾಗಿದ್ದಾರೆ. ಓಕೆ, ಏನು ಅನಿಸ್ತಿದೆ ನಾನು ತಿರ್ಗಾ ವ್ಲಾಗ್ ಮಾಡ್ತಿರೋದಕ್ಕೆ? ತುಂಬ ಚೆನ್ನಾಗಿ ಅನಿಸ್ತದೆ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಏಯ್, ಇವ್ರು ನೋಡಿ ಹೊಸಬ್ರು, ಇವ್ರ ಹೆಸರು ಮಾನವ್ ಅಂತ. ಹಾಯ್. ಏನು ಮಾಡ್ತಿದ್ಯಾ? ಎಲ್ಲಿ ಹೋಗ್ತಿದ್ದೀವಿ ನಾವು? ಫ್ಲೈಟ್. ಅಪ್ಪ, ಇವ್ರು ನಮ್ಮ ಮಾವ. ಹೇಗೆ ಅನಿಸ್ತಿದೆ ವ್ಲಾಗ್ ಸ್ಟಾರ್ಟ್ ಮಾಡಿರೋದಕ್ಕೆ? ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಹಲೋ, ಶೀ ಈಸ್ ಮೈ ಸಿಸ್ಟರ್ ಇನ್ ಲೋ, ಸಿಂಧು ಅಂತ. ಸೊ ಹೇಗೆ ಅನಿಸ್ತಿದೆ? ಸೂಪರ್ ಎಕ್ಸೈಟೆಡ್. ಓಕೆ, ಎಲ್ಲಿ ಹೋಗ್ತಿದ್ದೀವಿ ಅಂತ ಇನ್ನೂ ಹೇಳಿಲ್ಲ. ಯಾಕೆ? ಲಾಸ್ಟಲ್ಲಿ ಫುಲ್ ವ್ಲಾಗ್ ನೋಡಲಿ ಅಂತ. ಹೇಗೆ ಅನಿಸ್ತಿದೆ ವ್ಲಾಗ್ ಮಾಡ್ತಿರೋದು? ವೆರಿ ನೈಸ್. ಓಕೆ, ಐ ಲುಕ್ ಫಾರ್ವರ್ಡ್. ನಾನು ನನ್ನ ಸಿಸ್ಟರ್ ಎಲ್ಲ ಒಂದು ಓಕೆ ಸ್ಪೆಷಲ್ ವ್ಲಾಗ್ ಮಾಡಿದ್ವಿ. ಓಕೆ, ಸ್ಟೇ ಟ್ಯೂನ್ಡ್. ಎಲ್ಲ ರೆಡಿಯಾಗಿದ್ದೀವಿ, ಬ್ರೇಕ್ಫಾಸ್ಟ್ ಆಯಿತು. ಸೊ ಏರ್ಪೋರ್ಟ್ಗೆ ಓಡ್ತಾ ಇದ್ದೀವಿ, ಏರ್ಪೋರ್ಟಲ್ಲಿ ಸಿಗ್ತೀವಿ. ಬಾಯ್. ಈಗ ಜಸ್ಟ್ ನಾವು ಏರ್ಪೋರ್ಟ್ಗೆ ರೀಚ್ ಆಗಿದ್ದೀವಿ. ಹೊರಗಡೆ ಹೋದ್ವಿ. ಕೃಷ್ಣ ಏರ್ಪೋರ್ಟಿಗೆ ಬಂದು ಚೆಕಿಂಗ್ ಆಗಿದೆ. ಆ್ಯಂಡ್ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. 2:15. ಎಷ್ಟು ಗಂಟೆಗೆ ಇರೋದು? 2:15. 15. ಓಕೆ, 2:15ಗೆ ಫ್ಲೈಟ್ ಇರೋದು. ಸೊ ಇವಾಗ ಬಂದು ಟೈಮು ಎಷ್ಟು ಟೈಮು? 12 o'clock. ಇನ್ನೂ 2 hours ವಿಲ್ ವೇಟ್ ಹಿಯರ್. ಸೊ ಆಫ್ಟರ್ ರಿಫ್ರೆಶ್ಮೆಂಟ್ ಸ್ವಲ್ಪ ಆಗಿ ಕುತ್ಕೊಂಡಿದ್ದೀವಿ. ಊಟ ಅಂದರೆ
some type of snacks. ಗ್ರೇಟ್ ಆಗಿರೋ ಮಸಾಲೆ ದೋಸೆ, ಮಸಾಲೆ ದೋಸೆ, ಇಡ್ಲಿ, ಬಿಸಿಬೇಳೆ ಬಾತ್, ಲೆಮನ್ ಲೆಮನ್ ರೈಸ್, ತುಂಬ ಕಮ್ಮಿ ಇದೆ. ಏರ್ಪೋರ್ಟ್ ಆದಮೇಲೆ 100% ಕಮ್ಮಿನೇ ಇರುತ್ತಲ್ವ, ಸೊ ಇಂಡೈರೆಕ್ಟಾಗಿ ಇರ್ತದೆ. ಆಚೆ ಹೋದರೆ ಒಂದು ಪ್ಲೇಟ್ ತಿನ್ನೋದು 5 ಜನ ತಿನ್ಬೋದು. 5 ಅಲ್ಲ 10 ಜನ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಓಕೆ, ನೋ ಪ್ರಾಬ್ಲಮ್. ಟು ದ ಸಮ್ ಸ್ಪೆಷಲ್ ಪ್ಲೇಸ್. ವೆರಿ ಸ್ಪೆಷಲ್ ಪ್ಲೇಸ್. ತುಂಬ ದಿವಸದಿಂದ ಪ್ಲ್ಯಾನ್ ಇತ್ತು, ಹೋಗಬೇಕು ಅಂತ. ಟು ಚೇಂಜ್ ಅವರ್ ಲೈಫ್ ಟರ್ನಿಂಗ್ ಪಾಯಿಂಟ್ಸ್ ಅಂದ್ರೆ ನಾವು ಆ ಥರ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ನನಗೆ ಗೊತ್ತಾಗ್ಬಿಟ್ಟಿರುತ್ತೆ, ಅಫ್ಕೋರ್ಸ್ ಟೈಟಲಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ, ಬಟ್ ಆದರೂ ಡೌಟ್ ಮಾಡ್ತಿದ್ವಿ ಅಂತ ಅನ್ಕೊಂಡಿದ್ದೆ. ಸ್ವಲ್ಪ ಜೋರಾಗಿ ಮಾತಾಡಿದ್ದು. ಏರ್ಪೋರ್ಟು ನೀವು ಇದು ಕೊಡ್ಬೇಕು ಮೇಡಮ್, ಮೈಕ್ ಕೊಡಬೇಕು. ಮೈಕಿಂದ ಇನ್ವೆಸ್ಟ್ ಮಾಡೋದು ನೀವು. ನಾವು ಇವಾಗ ಫಸ್ಟ್ ಬಿಗಿನರ್ಸ್ ಅಪ್ಪ, ಸ್ವಲ್ಪ ಬಜೆಟ್ ಕಮ್ಮಿ ಇದೆ. ಮೈಕ್ ಅಂತ ಕೊಡಿಸಿ. ವಿಯರ್ಡ್ ಅನಿಸ್ತಾ ಇದೆ ಎಲ್ಲರ ಮುಂದೆ ವ್ಲಾಗ್ ಮಾಡೋದಕ್ಕೆ, ಬಟ್ ಇಟ್ಸ್ ಓಕೆ, ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ವುಮೆನ್ ಪರ್ಫೆಕ್ಟ್. ವುಮೆನ್ ಓಕೆ, ಬೋರ್ಡಿಂಗ್ ಆಗಿ ಫೈನಲಿ ಎಕ್ಸೈಟ್ಮೆಂಟ್. ನಮ್ಮ ಮದರ್ ನೋಡಿ ನೋಡ್ತಾ ಇದ್ದಾರೆ. ನಮ್ಮ ಮದರ್ ತುಂಬ ಫ್ರಸ್ಟ್ರೇಷನ್. ಅಲ್ಲ ನಿಮ್ಮ ಫಾದರ್ ಇಸ್ ಕೂಲ್. ಪಾಪ ನಾನ್ ಫ್ರಸ್ಟ್ರೇಷನ್. ಅಲ್ಲಿ ನಮ್ಮ ಸಿಸ್ಟರ್ ಎಕ್ಸ್ಪೆನ್ಸಿವ್. ಹಾಂ, ಇದು ಫ್ರಸ್ಟ್ರೇಷನ್, ಅದು ಕೂಲ್, ಅದು ಎಕ್ಸ್ಪೆನ್ಸಿವ್. ಅವ್ರು ಎಕ್ಸ್ಪೆನ್ಸಿವ್, ಕೂಲ್, ಫ್ರಸ್ಟ್ರೇಷನ್, ಶೂಟಿಂಗ್ ಎಷ್ಟೊತ್ತಾಗುತ್ತೆ ಟೇಕ್ ಆಫ್ ಆಗೋಕ್ಕೆ? ಟೇಕ್ ಆಫ್ ಅದೇ ಸ್ವಲ್ಪ ರಿವರ್ಸ್ ಗೇರ್ ಹಾಕಿ ಇಲ್ಲೇ ಹೋಗಿ ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಟೇಕ್ ಆಫ್ ಟೇಕ್ ಆಫ್. ಗೈಸ್ ನೋಡಿ, ಇನ್ನು ಫ್ಲೈಟೇ ಟೇಕ್ ಆಫ್ ಆಗಿಲ್ಲ. ಅವಾಗ ನಮ್ಮ ಫಾದರ್ ತಾಚಿ, ನಮ್ಮಮ್ಮ ಏನೋ ಕನ್ನಡ ಓದ್ತವ್ರೆ, ನಮ್ಮ ಅಕ್ಕ ಕಿವಿಗೆ ಹೆಡ್ಫೋನ್ಸ್ ಹಾಕೋಳೆ. ನೋಡಿ ಎಲ್ಲ ನೋಡಿ ಏನೇನು ಮಾಡ್ತಾರೆ ಅಂತ. ಇಲ್ಲಿ ನೋಡಿ ಗೈಸ್. ಅವಾಗ ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ಇವಾಗ ನೋಡಿ, ಇದು ನಮ್ಮ ಅವಸ್ಥೆ. ಎಲ್ಲ ನಿದ್ದೆ ಮಾಡ್ತಾರೆ ಫ್ಲೈಟಲ್ಲಿ. ಇದು ನಮ್ಮ ಫಾದರ್ ಊಟ ಬರ್ತೈತೆ. ನಿದ್ದೆ ಈಗ ಜಸ್ಟ್ ಲ್ಯಾಂಡ್ ಆದ್ವಿ. ಎಲ್ಲಿ? ಇಂದೋರ್. ಅದು ಇಂದೋರ್, ಮಧ್ಯಪ್ರದೇಶ್. ಏರ್ಪೋರ್ಟಿಂದ ಟ್ಯಾಕ್ಸಿಲಿ ನಾವು ಹೋಟೆಲ್ ಬಂದಿದ್ದೀವಿ. ಏನಾಯ್ತು ಮಾ? ಓ, ಬರ್ಡ್ ಇದೆ. ಎಲ್ಲಿ? ಓ, ಅಲ್ಲಿ ಬರ್ಡ್ಸ್. ಏ ವಾವ್, ಬರ್ಡ್ ಇದೆ ಮಾ. ಯಸ್, ಲೈಕಿಂಗ್ ಇಟ್? ಅಲ್ಲಿ ಲೈಕಿಂಗ್ ಇಟ್? ಚೆನ್ನಾಗಿದೆ ಇದು. There is 2 birds. There are a lot of birds here. ಓಕೆ, ನಾನು ರೂಮ್ಗೆ ಹೋದ್ಮೇಲೆ ನಿಮಗೆ ಮಾತಾಡ್ತೀನಿ.
ಓಕೆ ಗಾಯ್ಸ್, ಏರ್ಪೋರ್ಟಿಂದ ಶೆರಿಟನ್ ಹೋಟೆಲ್ಗೆ ಬಂದು ಸೊ ಚೆಕ್-ಇನ್ ಆಗಿ ರೂಮ್ ಒಳಗಡೆ ಬಂದು ಕುತ್ಕೊಂಡಿದ್ದೀವಿ. ಬಿದ್ದಿದ್ದೀರಾ? ಆಲ್ಮೋಸ್ಟ್ ಬಿದ್ದಿದ್ದೀವಿ. ಓಕೆ, ಕುತ್ಕೊಂಡಿದ್ದೀವಿ. ಇದೊಂದು ರೂಮು ಮತ್ತು ಇನ್ನೊಂದು ರೂಮ್ ಇದೆ, ಪಕ್ಕದ ರೂಮು. 2 ರೂಮ್ಸ್ ಬುಕ್ ಮಾಡಿದ್ದೀವಿ ಆ್ಯಕ್ಚುಲಿ. ಸೊ ರೂಮ್ ಟೂರು ತೋರಿಸ್ತೀವಿ. ಸೊ ನಾವು ಉಳ್ಕೊತಿರೋ ರೂಮ್ ಹೆಸರು, ರೂಮ್ ನಂಬರ್ 423. ಓಕೆ ಓಕೆ, ನಮ್ಮ ಹಸ್ಬೆಂಡ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ. ದಯವಿಟ್ಟು ಎಕ್ಸ್ಪ್ಲೇನ್ ಮಾಡಿ. ಎಲ್ಲರೂ ಗೊತ್ತು, ಎಕ್ಸ್ಪ್ಲೇನ್ ಮಾಡಿ. ಇದು ಕಾಫಿ ಗ್ಲಾಸಸ್, ವಾಟರ್ ಗ್ಲಾಸಸ್, ಫ್ಲಾಸ್ಕ್ 2 ಸೂಟ್ ಕೇಸ್ ನಮ್ಮದು, ಇನ್ನೂ 2 ಸೂಟ್ ಕೇಸ್ ಆ ಕಡೆ ಇದೆ. ಓಕೆ, ದೆನ್ ಟಿವಿ. ಓಕೆ, ಅದೆಲ್ರಿಗೂ ಗೊತ್ತು ಟಿವಿ ಅಂತ. ಇನ್ನೇನಿದೆ? ಸಮ್ ಫ್ರೇಮ್. ಓಕೆ, ಅಂಡ್ ಲೈಟ್. ಓಕೆ, ಫೋನ್ ಮಾಡಕ್ಕೆ, ಆರ್ಡರ್ ಮಾಡಕ್ಕೆ ಫೋನ್. ಓಹೋ, ಫೋನ್ ಅಲ್ಲ, ಟೆಲಿಫೋನ್. ಚೇರ್. ಓಕೆ, ಇಲ್ಲಿ ಟೇಬಲ್. ಓಕೆ. ಓಕೆ, ಮಾನವ್ ಇಸ್ ಆಲ್ಸೋ ಎಕ್ಸ್ಪ್ಲೇನಿಂಗ್. ಸೇ ಹಾಯ್. ಇಲ್ಲಿ ಸೇ ಹಾಯ್. ಹಾಯ್ ಆಗಿದೆ, ಎಲ್ಲ ಆಗಿದೆ. ಹಾಂ, ಟೆಲ್ ಮಿ. ಹಾಂ, ಓಕೆ, ನೆಕ್ಸ್ಟ್. ಅಂಡ್ ಇಲ್ಲಿ ರೆಸ್ಟ್. ಆ ಕರ್ಟನ್ಸ್ ತೆಗಿರಿ, ಯಾವ ಥರ ಇದೆ ವ್ಯೂ ನೋಡೋಣ. ಏನಿಲ್ಲ ವ್ಯೂ. ಓ ಓ ಓ, ಆರಾಮ್ಸೆ. ವಾವ್, ಅದು ಸಣ್ಣ ಕಾಣಿಸ್ತಿದೆಯಲ್ಲ ನಿಮಗೆ? ಬೆಳ್ಕೊಡುತ್ತೆ. ಡ್ರಾಯಿಂಗ್ ಕಲರ್ ಕಾಣಿಸಲ್ಲ. ಓಕೆ, ದಿಸ್ ಈಸ್ ಅವರ್ ರೂಮ್ ಆ್ಯಂಡ್ ಇಟ್ ಈಸ್ ವೆರಿ ಪೀಸ್ಫುಲ್. ತುಂಬ ಚೆನ್ನಾಗಿದೆ ಅಲ್ಲ? ವೆಲ್ಕಮ್ ಟು ಮಧ್ಯಪ್ರದೇಶ್ ಇಂಡೋರ್, ಮಧ್ಯ ಹಾರ್ಟ್ ಆಫ್ ಇಂಡಿಯಾ ಸಿಟಿ. ಓಕೆ ಗಾಯ್ಸ್, ನಾವು ಇಂದೋರ್ಗೆ ಏನಕ್ಕೆ ಬಂದಿರೋದು ಅಂತಂದರೆ ಇವ್ರು ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ. ಸೊ ಗೈಸ್, ಸೊ ಸ್ಪೆಷಲ್ ಪ್ಲೇಸಸ್ ಇದೆ. ಆ್ಯಸ್ ನಾನು ಸ್ಟೇಟಸ್ ಹಾಕಿದ್ದೀನಿ. ಸೊ ವಿ ಆರ್ ಗೋಯಿಂಗ್ ಟು ವಿಸಿಟ್ ಸಮ್ ಸ್ಟೇಟಸ್ ಎಲ್ಲ ಹಾಕಿರೋದ್ರಲ್ಲೆಲ್ಲ ಯಾವಾಗ ಬಂದಿರೋದು ಡಿವೈನ್ ಪ್ಲೇಸಸ್ ಹೋಗ್ಬೇಕಂತ ಹಾಕಿರ್ತೀವಿ. ಸೊ ಮಾರ್ನಿಂಗ್ ನಾವು ಓಂಕಾರೇಶ್ವರ್ ಅಂತ ಟೆಂಪಲ್, ಜ್ಯೋತಿರ್ಲಿಂಗ ವಿಸಿಟ್ ಮಾಡ್ತೀವಿ ಮಾರ್ನಿಂಗ್. ಅರ್ಲಿ ಮಾರ್ನಿಂಗ್ ಹೋಗ್ತೀವಿ. ದೆನ್ ಅದಾದಮೇಲೆ ವಿಲ್ ಕಮ್ ಬ್ಯಾಕ್ ಅಗೇನ್ ಆಫ್ಟರ್ನೂನ್ ಬಂದು ದೆನ್ ವಿಲ್ ಗೋ ಟು ಯಾವುದು ಮಹಾಕಾಲೇಶ್ವರ್ ಟೆಂಪಲ್ ವಿಸಿಟ್ ಮಾಡ್ತೀವಿ. ಜೈ ಮಹಾಕಾಲ್. ದೆನ್ ಇಫ್ ಯು ಗೆಟ್ ಚಾನ್ಸ್ ಡೇ ಆಫ್ಟರ್ ಟುಮಾರೋ ಅಗೇನ್ ಬಸ್ ಮಾರ್ತಿ ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ ಜೈ ಮಹಾಕಾಲಿಂದ ನಮಗೆ ಸಿಕ್ಕಿದ್ರೆ ಒಳ್ಳೆಯದು ಬಸ್ ಮಾರ್ತಿ. ಸೊ ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಟೆಂಪಲ್ ಟೂರ್. ಫಸ್ಟ್ ವಿಡಿಯೋ ಗೆಸ್. ಫಸ್ಟ್ ವ್ಲಾಗ್ ಇದು. ಫಸ್ಟ್ ವ್ಲಾಗ್ ವಿಡಿಯೋ ಆಲ್ರೆಡಿ ನಾನು ಎಷ್ಟು ಅಪ್ಲೋಡ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ಫಸ್ಟ್ ವ್ಲಾಗ್. ಸೊ ಗೈಸ್, ಸಪೋರ್ಟ್ ಮಾಡಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಇವತ್ತಿನ ವಿಡಿಯೋ ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ, ಎಲ್ಲೆಲ್ಲಿ ಹೋಗಿದ್ವಿ, ಯಾವ್ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಆಲ್ರೆಡಿ ಹೇಳಿದ್ದಾರೆ. ಬಟ್ ಹೆಂಗೆಲ್ಲ ನಾವು ಹೋಗಿದ್ದೀವಿ, ಯಾವ ರೀತಿ ಆಗಿದೆ ಅಂತಲ್ಲ, ದರ್ಶನ ಯಾವ ರೀತಿ ಆಗಿದೆ ಅಂತಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ಪ್ಲೀಸ್ ಕೀಪ್ ಸಪೋರ್ಟಿಂಗ್ ಅಸ್ ಗೈಸ್. ಎಸ್, ಹೋಪ್ ವಿಲ್ ಡು ಗುಡ್ ವಿಡಿಯೋಸ್. ಈ ವಿಡಿಯೋ ತುಂಬ ಖುಷಿ ಕೊಡ್ತು, ಮಜಾ ಕೊಡ್ತು ಅಂತಂದರೆ ದಯವಿಟ್ಟು ಲೈಕ್ ಕೊಡಿ. ಆ್ಯಂಡ್ ಪಕ್ಕದಲ್ಲಿ ಒಂದು ಕಮೆಂಟ್ ಬಟನ್ ಇದೆ, ಆ ಕಮೆಂಟಲ್ಲಿ ಜೈ ಮಹಾಕಾಲ್ ಅಂತ ಹಾಕಿ. ಆ್ಯಂಡ್ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ, ಇನ್ನೂ ಹೊಸ ವ್ಯೂವರ್ಸು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಜೈ ಮಹಾಕಾಲ್. ಜೈ ಮಹಾಕಾಲ್.